ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅಲ್ವಾ? ಅದೇ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಮಾಡಿಕೊಂಡು ಲಾಂಗ್ ಟೈಮ್ ಬದುಕಿದಂಥ ಒಬ್ಬ ಮುದುಕಿ ಬಗ್ಗೆನೇ ಇವತ್ತಿನ ನಮ್ಮ ಈ ಫ್ಯಾಕ್ಟ್. ಹೌದು, ಈ ಮುದುಕಿ ಡೈಲಿ ಸಿಗರೇಟ್ ಸೇರ್ತಿರ್ತಾಳೆ, ಡ್ರಿಂಕ್ಸ್ ಮಾಡ್ತಿರ್ತಾಳೆ, ಹಾಗೆ ಚಾಕ್ಲೇಟ್ಸ್ ಅಂದ್ರಂತೂ ತುಂಬ ಹುಚ್ಚಿರುತ್ತೆ. ಎಷ್ಟು ಅಂದರೆ ದಿನ ಊಟ ಬಿಟ್ಟು ಬರೀ ಚಾಕ್ಲೇಟ್ಸ್ನೇ ತಿಂದು ಬದುಕ್ತಿರ್ತಾಳೆ. ಆದರೂ ತುಂಬ ವರ್ಷ ಬದುಕ್ತಾಳೆ. ಇವ್ರ ಹೆಸರು ಜೆನ್ನಿ ಕಾಲ್ಮಿಂಟ್ ಅಂತ. ಫ್ರೆಂಡ್ಸ್, ಫಾರಿನಲ್ಲಿ ನಾವು ಕೇಳಿರ್ತೀವಿ ಯಂಗ್ ಏಜ್ಗೆ ಮನೇನ ಬಿಟ್ಟು ಜಾಬ್ ಮಾಡ್ಕೊತ ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ಕೊತಾರೆ ಅಲ್ವಾ? ಸೇಮ್ ಜೆನ್ನಿ ಕಾಲ್ಮಿಂಟು ಸಹ ಅದೇ ಥರನೇ ಮಾಡ್ತಾರೆ. ಜಾಬ್ ಮಾಡ್ಕೊತ ಸ್ಮೋಕ್ ಮತ್ತು ಡ್ರಿಂಕ್ಸ್ನ ಅಭ್ಯಾಸ ಮಾಡ್ಕೊತಾರೆ. ಈಕೆ ಕಡೆಯಿಂದ ಯಾರೂ ಇಲ್ಲದ ಕಾರಣ ನೆಕ್ಸ್ಟ್ ಅವರೇ ಒಂದು ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡ್ತಾರೆ. ಅಪಾರ್ಟ್ಮೆಂಟ್ ತಗೊಂಡ ನಂತರ ತನ್ನ ಜೀವನ ತಾನು ಸಾಗಿಸ್ತಾಳೆ. ಹಾಗೆ ಸ್ಮೋಕ್ ಡ್ರಿಂಕ್ ಮಾಡಿ ಬದುಕಿ ಸುಮಾರು 90 ವರ್ಷಗಳ ಕಾಲ ಬದುಕ್ತಾಳೆ. 90 ಏಜ್ ಆದಮೇಲೆ ವಯಸ್ಸಾದಾಗೆ ಅಲ್ವಾ, ಈಕೆ ಕಡೆಯಿಂದಂತೂ ಯಾರೂ ಇಲ್ಲ. ಈಕೆಗೆ ಅಂತ ಇರೋವಂಥದ್ದು ಒಂದೇ ಒಂದು ಅಪಾರ್ಟ್ಮೆಂಟ್ ಮಾತ್ರ. ಈ ವಿಷಯ ತಿಳಿದಂಥ ಒಬ್ಬ ಲಾಯರ್ 1965ನಲ್ಲಿ ಒಂದು ಅಗ್ರಿಮೆಂಟ್ನ ಮಾಡ್ಕೊತಾನೆ ಅಜ್ಜಿ ಜೊತೆ. ಆಗ ಈ ಲಾಯರ್ನ ವಯಸ್ಸು ಕೇವಲ 47 ವರ್ಷ ಮಾತ್ರ ಇರುತ್ತೆ. ಇಷ್ಟಕ್ಕೂ ಅಗ್ರಿಮೆಂಟ್ ಅಥವಾ ಡೀಲ್ ಏನಪ್ಪ ಅಂದರೆ, ಅಜ್ಜಿಗೆ ಮಂತ್ಲಿ ಖರ್ಚು ಏನಿರುತ್ತೋ ಅವರ ಎಂಜಾಯ್ಮೆಂಟ್ಗೆ ಅಥವಾ ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಏನಿರುತ್ತೋ ಅದೆಲ್ಲ ಖರ್ಚು ಸಹ ನಾನೇ ಕೊಡ್ತೀನಿ ಅಂತ. ಅಂದರೆ ತಿಂಗಳಿಗೆ $2,500 ಅವ್ರಿಗೆ ಕೊಡೋ ಥರ ಡೀಲ್ನ ಮಾಡ್ಕೊತಾರೆ. ಎಲ್ಲಿವರೆಗೂ ಅಂದರೆ ಅಜ್ಜಿ ಸಾಯೋವರೆಗೂ. ಇದರಿಂದ ಲಾಯರ್ಗೆ ಏನಪ್ಪ ಅಂದರೆ ಲಾಭ. ಅಜ್ಜಿ ಸತ್ತ ಮೇಲೆ ಅಜ್ಜಿಗೊಂದು ಅಪಾರ್ಟ್ಮೆಂಟ್ ಇದೆಯಲ್ಲ, ಆ ಅಪಾರ್ಟ್ಮೆಂಟ್ ಈ ಲಾಯರ್ಗೆ ಬರೋ ಥರ ಡೀಲ್ ಮಾತಾಡ್ಕೊಂಡಿರ್ತಾರೆ. ಇಷ್ಟೇ ಆಗಲಿ, ಲಾಯರ್ ಅಲ್ವಾ, ಸಂಬಂಧ ಇಲ್ಲದೆ ಇರೋ ವ್ಯಕ್ತಿಗೆ ಯಾಕೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾನೆ? ಹೌದು, ಆಲ್ರೆಡಿ ಅಜ್ಜಿಗೆ 90 ವರ್ಷ ದಾಟಿದೆ. ಬದುಕಿದ್ರೆ ಅಮ್ಮಮ್ಮ ಅಂದರೆ ಇನ್ನೊಂದು 4-5 ವರ್ಷ ಬದುಕಬಹುದು ಅಷ್ಟೇ ಅಲ್ವಾ ಅಂತ ಗೆಸ್ ಮಾಡ್ತಾನೆ. ಆಮೇಲೆ ಅಪಾರ್ಟ್ಮೆಂಟ್ ತಂದಾಗುತ್ತೆ ಅಂತ ಆಸೆ ಪಡ್ತಾನೆ. ಆದರೆ ಮುಂದೆ ಆಗಿದ್ದ ಕಥೆನೇ ಬೇರೆ. ಅಜ್ಜಿ ವಯಸ್ಸು 90ರಿಂದ 95ಕ್ಕೆ ಬರುತ್ತೆ, ಹಾಗೆ 100ಕ್ಕೂ ಬರುತ್ತೆ, ನಂತರ 105ಕ್ಕೂ ಹೋಗುತ್ತೆ, 115ಕ್ಕೂ. ಇದರ ಮಧ್ಯೆ ಅಜ್ಜಿ ತಮ್ಮದೇ ಹೆಸರಿನ ಮೇಲೆ ಜೆನ್ನಿ ಕಾಲ್ಮಿಂಟ್ 121 ಅಂತ ಮ್ಯೂಸಿಕ್ ಆಲ್ಬಮ್ ಸಹ ತಯಾರು ಮಾಡ್ತಾರೆ. ಅಂದರೆ ಅರ್ಥ ಮಾಡ್ಕೋಬೋದು, ಅಜ್ಜಿಗೆ 120 ಸಹ ಮುಗಿದಿದೆ ಅಂತ. ಈಗಾಗಲೇ ಡೀಲ್ ಬಿಗಿನ್ ಆಗಿ 30 ವರ್ಷ ಮುಗಿದಿರುತ್ತೆ. ಒಂದು ವೇಳೆ ಆ ಲಾಯರ್ ಏನಾದರೂ ಅಜ್ಜಿ ಕೊಡೋಂಥ ಅಮೌಂಟ್ನ ಸೇವ್ ಮಾಡಿದಿದ್ರೆ ಮೇ ಬಿ ಅದೇ ಥರ ಅಪಾರ್ಟ್ಮೆಂಟ್ಸ್ನ 2 ತಗೋಬೋದಾಗಿತ್ತೇನೋ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಲಾಯರ್ ತಮ್ಮ 77ನೇ ವಯಸ್ಸಿನಲ್ಲಿ ಸತ್ತೋಗ್ತಾರೆ, ಆದರೆ ಅಜ್ಜಿ ಮಾತ್ರ ಸಾಯಲಿಲ್ಲ. ಹಾಗಾದರೆ ಆ ಡೀಲ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅಂದರೆ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಡೀಲ್ನಲ್ಲಿ ಅಜ್ಜಿ ಸಾಯೋವರೆಗೂ ಅಂತ ಇರುತ್ತೆ ವಿನಃ ಲಾಯರ್ ಸಾಯೋವರೆಗೂ ಅಂತ ಅಲ್ವಾ. ಆದ್ದರಿಂದ ಆ ಲಾಯರ್ ಸತ್ತ ಮೇಲೂ ಸಹ ಅವರ ಫ್ಯಾಮಿಲಿ ಮೆಂಬರ್ಸ್ ಅಜ್ಜಿನ ನೋಡ್ಕೋಬೇಕಾಗತ್ತೆ. ಅದು ಲೀಗಲ್ಲಿ, ಅಲ್ಲಿನ ಕೋರ್ಟು ಸಹ ಅದೇ ಹೇಳುತ್ತೆ. ಸೊ ಫೈನಲಿ ಅಜ್ಜಿ ತಮ್ಮ 122ನೇ ವಯಸ್ಸಿಗೆ ಸಾಯ್ತಾರೆ. ಅಂದರೆ ಲಾಯರ್ ಸತ್ತ 2 ವರ್ಷಕ್ಕೆ ಅಜ್ಜಿನೂ ಸಾಯ್ತಾಳೆ. ಆ ಅಪಾರ್ಟ್ಮೆಂಟ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಬರುತ್ತೆ ಟೋಟಲಿ. ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಫ್ಯಾಕ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.